ಮೂವರ್ನು ತಿಪ್ಪಣಯ್ಯ ಮನೆಯಿಂದ ಹೊರ ಕೆಳಿಬೇಕು. ಹಂಗೆ ಹೇಳ್ತೀನಿ ತಿಪ್ಪಣ್ಣಗೆ. ಬಾರಣ ಬಾ. ಯಾಕ ಮರುತಮ್ಮ ಅಪರೂಪಕ್ಕೆ ಯಾಕ ಬಾತಿ ಪಣಯ ಅಂತ ಹೇಳಿ ನನ್ನ ಆವಾಗಿಂದ ಕೂತ್ಕೊಂಡು ನಾನು ಯಾರನ್ನ ಹಿಂಗೆ ಮಾತಾಡ್ತಿರ್ತಮ್ಮ ಅಂತ ಹೇಳಿ ನಾನು ಅತ್ತಗಿತ್ತ ನೋಡ್ತಾ ಇದ್ದೀನಿ. ಏನಮ್ಮ ಅಲ್ಲ ನೋಡು ತಿಪ್ಪ, ನಿನಗೆ ಗೊತ್ತಾಗಲ್ಲ ಅಂತ ಹೇಳಿ ನಿನ್ನ ಹೆಂಡ್ತಿ ತಂಗಿ ಯೋಟ್ ನಾಟಕ ಮಾಡ್ತಾ ಇದ್ದಾರೆ ನಿನ್ನ ಮನೆಯಾಗ ಸೇರ್ಕೊಂಡು. ಋತಮ್ಗೆ ಎಲ್ಲ ವಿಷಯ ಗೊತ್ತಾಗೈತೆ. ಅವಳು ಯಾಕೆ ಬಂದೈದಾಳೆ, ಅಂಜಲಿ ತಂಗಿ ಯಾಕೆ ಬಂದೈದಾಳ ಸುನಂದಿ ಅಂತ ಹೇಳಿ ಋತುಗೆ ಗೊತ್ತಾಗೈತೆ. ಹೌದೇ? ಯಾಕಮ್ಮ ಅವ್ನು ಯಾವನ ಲೋಪರ್ ಬೇರೆ ಬಂದವನಿ, ಅವ್ನು ಯಾವನ ಏನೋ ಎತ್ತ ಅಂತಂದರೆ ನಮ್ಮ ಅಣ್ಣಯ್ಯ ಅಂತಾರೆ, ಅದಕ್ಕೆ ಅಣ್ಣಯ್ಯ ಅಂತಾರೆ ಅಂತೇಳಿ ಸುಮ್ಮನೆ ಆಗ್ಬಿಟ್ಟಿದ್ದೀನಿ ಕಣಮ್ಮ. ನಮ್ಮ ಅಣ್ಣಯ್ಯ ಅಲ್ಲಿ ನಮ್ಮ ಮನೆ ಮಗ್ಳಾಗೆ ಆ ಅಣ್ಣಗೆ ಹಿಂಗೆ ಆಗೈತೆ ಅಂತ ಹೇಳಿರಲ್ಲ, ಅದಕ್ಕೆ ಸುಮ್ಮನಾಗಿದ್ದೀನಿ. ನಾನು ಯಾವತ್ತು ಮಾತಾಡಕ್ಕೆ ಹೋಗಿಲ್ಲ ಕಣಮ್ಮ. ನೆನ್ನೆ ಸಂಗೊಂದ್ರು ತಿರ್ಗಿ ಗಲಾಟೆ ಮಾಡಿದೆ. ಅವ್ನು ನಮ್ಮ ಮನೆಯಾಗಿರೋನು ಅವ್ನು ಇರಬಾರ್ದು ಹಂಗೆ ಹಿಂಗೆ ಅಂತೇಳಿ ಗಲಾಟೆ ಮಾಡಿದ್ಕೆ ನಮ್ಮ ಅಣ್ಣಯ್ಯ ಹಂಗೆ ಹಿಂಗೆ ಅಂದ್ರೆ ಅದಕ್ಕೆ ಸುಮ್ಮನಾದೀನಿ ಏನು ಮಾಡೋಣತ್ತ ಅಂತ. ತಿಪ್ಪಣಯ್ಯ, ನಿನಗೆ ಗೊತ್ತಿಲ್ಲ, ಆ ಸುನಂದಿಗೂ ಅವ್ನು ಬಂದು ಇಲ್ಲಿ ನಿಮ್ಮ ಮನೆಯಾಗ ಸೇರ್ಕೊಂಡವನಲ್ಲ. ಅವ್ರಿಬ್ರಳಿಗೂ ಏನೋ ಸಂಬಂಧ ಐತಂತೆ. ಅದಕ್ಕೇನೆ ಅವನು ಹೆಂಡತಿ ಬಿಟ್ಟು ಬಂದಿದ್ದಾನೆ, ಇವಳು ಗಂಡನ ಬಿಟ್ಟು ಬಂದಿದ್ದಾಳೆ. ನಿನಗೆ ಗೊತ್ತಾಗಲ್ಲ ಅಂತ ಹೇಳಿ ಸುಮ್ಮನೆ ಮ್ಯಾಲೆ ನಮ್ಮ ಅಣ್ಣಯ್ಯ ಹಂಗೆ ಹಿಂಗೆ ಅಂದರೆ ಸುಮ್ಮನೆ ಆಗ್ತಾರೆ ಅಂತ ಹೇಳಿ ಹಂಗೆ ಹೇಳಿರೋದು. ಅವರು ಭಾರಿ ಇದ್ದಾರೆ ಕಣಣ. ನನಗೂ ಆ ಅನುಮಾನ ಇತ್ತು ಕಂಡ್ರುತ್ತಮ್ಮ. ನಿನಗೆ ಯಾರು ಹೇಳಿರು, ಹೆಂಗ್ ವಿಷಯ ಗೊತ್ತಾಯ್ತು? ನಮ್ಮೂರಿಂದಲೇ ನನ್ನ ಫ್ರೆಂಡ್ ಸುಸ್ಸು ಅಂತೇಳಿ ಅವಳನ್ನ ಸೇವಂತಿ ಅಂತಾರೆ, ಕೆಂಪ್ರಾಯ ಅಂತ ಹೇಳಿ ಅವರಾಗೆ ಅದೇ ಸುನಂದಿರ ಅವರು ಭಾವನಿಗೆ ಏನೋ ಕೊಟ್ಟವ್ರೆ ನಮ್ಮ ಫ್ರೆಂಡ್ನ. ಇವಾಗ ಅವಳು ನನ್ನ ಫ್ರೆಂಡು ಫೋನ್ ಮಾಡಿದ್ಲು. ಇವಾಗ ಸುನಂದಿ ಗಂಡ ಇವಳಿಗೆ ಮೈದ್ನ ಆಗಬೇಕು, ಅದಕ್ಕೇ ಅವಳು ಫೋನ್ ಮಾಡಿದ್ಲು. ಎಲ್ಲ ಹಿಂಗೆ ಐತೆ ಋತು, ಅವಳು ಬಂದು ಅಲ್ಲಿ ಸೇರ್ಕೊಂಡವಳೆ. ಅವಕ್ಕ ಪಾಪ ಭಾಳ ಒಳ್ಳೇದು. ಅವಕ್ಕಗೆ ಅವ್ನು ಮೋಸ ಮಾಡಿ ಬಂದಿದ್ದಾನೆ. ಆಸ್ತಿ ಐತೆ ಅಂತ ಹೇಳಿ ಅವನು ಬೋಲ್ ಮೆರಿತಾ ಇದ್ದಾನೆ. ಆಸ್ತಿ ಇತ್ತು, ಮಸ್ತಾಗೈತೆ, ಮಾಡ್ಕೊಂಡಿರ್ದಲ್ದಲ್ಲೇ ಉಂಬ ಅನ್ನೋ ಕಾಲಾಗ ಹೊತ್ಕೊಂಬಂದವನೇ ಲೋಪರ್ ನನ್ನ ಮಗ. ಬಂದಲ್ಲಿ ಸೇರ್ಕೊಂಡವನೇ. ಅವ್ರಿಬ್ರಳಿಗೂ ಏನೋ ಸಂಬಂಧ ಇರೋದಕ್ಕೆ ಬಂದು ನೋಡಲ್ಲಿ ಸೇರ್ಕೊಂಡಿರೋದು. ಎಲ್ಲ ಏಳು ಅಂಜಲಿ ಗಂಡಂತಾಗೆ ಅಂತ ಹೇಳಿ ಹೇಳಿದ್ಲು ಫೋನ್ ಮಾಡಿ. ಅದಕ್ಕೆ ನಾನು ಎಲ್ಲ ಹೇಳ್ತಾ ಇದ್ದೀನಿ. ಫಸ್ಟ್ ಅವ್ರನ್ನ ಮನೆಯಿಂದ ವಾರಿಕಾಕು. ನೀನು ಮರ್ಯಾದಿರಲ್ಲ, ನೀನು ಗೌರವಾಗಿದೆಯಾ ತಿಪ್ಪಣಯ್ಯ. ನೀನು ಕೂಲಿನ ಮಾಡಲಿ ನಾಳೆ ಮಾಡಲಿ, ನೀನು ಹೆಂಗೋ ಇವತ್ತು ನಿನ್ನ ಒಡವಿಗೆ ನೀನು ಬುದ್ಧಿವಂತ ಆಗಿ ನಿನಗೆ ಒಬ್ರು ₹1 ಸಾಲ ಮಾಡಿಲ್ಲ. ನೀನಾಯ್ತು, ನಿನ್ನ ಮನೆ ಆಯಿತು. ಅವಳಂತ ಬಜಾರಿ ನನ್ನ ಮುಂದೆ ಅಷ್ಟೇ. ಅವಳಿಗೂ ಒಂದಲ್ಲ ಒಂದು ನಿನ್ನ ಬುದ್ಧಿ ಬರುತ್ತೆ. ಈಗ ಇಂಥ ಲೌಡ್ಯರನ್ನ ಬಿಟ್ಕೊಂಡ್ರೆ ನಿನಗೂ ಮರ್ಯಾದಿಲ್ದಂಗೆ ಅವತ್ತು ತಿಪ್ಪಣೆ. ತಿಪ್ಪಣ್ಣವ್ರ ಮನೆಗೆ ಬಂದಿದ್ರಂತೆ ಹಿಂಗೆ ಆತಂತೆ ಎಂಬುದು ಬೇಡ. ಫಸ್ಟ್ ಅವ್ರನ್ನ ಮನೆಯಿಂದ ಹೊರಕಾಕು. ಗೊತ್ತಾಗುತ್ತೆ. ಹೌದೇನು? ಹಿಂಗಂಬದು ಗೊತ್ತಿರಲಿಲ್ಲ ಕಣಮ್ಮ. ಹಿಂಗಂಬದು ಗೊತ್ತಿದ್ರೆ ನಾನು ಯಾವಾಗ್ಲಾನ ಇಡತ್ತಿಗೆ ಎಚ್ಚೆತ್ಕೊಂಡ್ಬಿಡ್ತಿದ್ದೆ. ಏನು ಮಾಡೋಣ ನನಗೆ ಗೊತ್ತಾಗಲಿಲ್ಲ. ಯಾತಲತ್ತಿಪ್ಪ ಹಿಂಗೆ ಮಾತಾಡ್ತೀರಾ? ಯಾತ್ರು ತಮ್ಮ ಬಸಣ್ಣಮ್ಮ ಇವ್ರ ಮನೆಗೆ ಬಂದು ಸೇರ್ಕೊಂಡವಳಲ್ಲ. ಇವ್ರೇನು ಕಿತ್ತಂಗೆ ಅವಳು ಒಳ್ಳೆಯವಳಲ್ಲ. ಅವನ್ನ ಬೇರೆ ಯಾರನ್ನ ಕರ್ಕೊಂಬಂದು ಇಕ್ಕೊಂಡವಳಲ್ಲ. ಅದು ಅನೈತಿಕ ಸಂಬಂಧ. ಬಂದು ಇಲ್ಲಿ ಸೇರ್ಕೊಂಡವಳು ಅವಳು ಅವನ್ನ ಕರ್ಕೊಂಬಂದು. ಅದಕ್ಕೇನೆ ತಿಪ್ಪಣ್ಣ ಹೆಂಗ ಗೌರವಾಗೈತೆ. ಅದಕ್ಕೇನೆ ಹೇಳ್ತಾ ಇದ್ದೀನಿ ಕಣ್ ಬಸಣ್ಣಮ್ಮ. ತಿಪ್ಪಣ್ಣ ಇವತ್ತು ಮಾರಾಯ ಹೆಂಗ ಅವರು ಬದುಕೇನೋ ಬಾಳೆನ ಮಾಡ್ಕೊಂಡು ಕೂಲಿನೋ ನಾಲಿನ ಮಾಡ್ಕೊಂಡು ಹಂಗ ಇವತ್ತು ₹1 ಸಾಲ ಮಾಡ್ದಂಗೆ ಎಷ್ಟು ಮನೆಗೆ ಏನು ಬೇಕು ಅದನ್ನೆಲ್ಲನ ಎತ್ತವಾಗಿ ಹಂಗೆ ಮಾಡೈತಿ ಇವತ್ತು. ಅಂತದ ಇವತ್ತು ನಮ್ಮ ತಿಪ್ಪಣ್ಣಗೆ ನಾನು ಕೆಟ್ಟದ್ದಾಗುತ್ತೆ ಅಂದ್ರೆ ನಾನು ನೋಡ್ಕೊಂಡು ಸುಮ್ಮನಿರಲ್ಲ. ಅದಕ್ಕೆ ಮತ್ತೆ ನಾನು ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ. ನಮ್ಮ ತಾಯಿ ಎಲ್ಲ ಹಂಗೆ ಅಂದ್ಲು, ಕೆರೆ ಆಗ್ಲಾರ ಹೆಂಗಸೆಲ್ಲ ಹಂಗಂದ್ರು. ಅವ್ನು ಯಾರು ಅವತ್ತು ಬೇರೆ ಬಂದಿದ್ದ, ಇವತ್ತು ಬಂದ. ಅವ್ನು ಯಾರಿರ್ಬೋದು ಅಂತ ಕೆರೆಗಳ ಹೆಂಗಸ್ರೆಲ್ಲ ಹಂಗಂದ್ರು. ಅವಳು ಅಣ್ಣಯ್ಯ ಅಂದ್ಲು. ನಮ್ಮ ಮನೆ ಮಗ್ಳಗಳದು ಅಣ್ಣಯ್ಯ ಅಂದ್ಲು. ಅಣ್ಣಯ್ಯ ಅಂತಾಳೆ ಅನ್ಕಂಡೆ. ಅವಳಿಂದನ ಅಣ್ಣ ತಂಗಿ ಎಂಬ ಇದಕ್ಕೇನೆ ಕಪ್ಪು ಚುಕ್ಕೆ ಬಂದಂಗೆ ಆಯ್ತು. ಅವಳು ಅಣ್ಣ ಅಂದು ಅದಕ್ಕೇನೆ ಅವು ಮರ್ಯಾದೆ ಮಾಡ್ತಾಳೆ. ಅಣ್ಣ ತಂಗಿ ಎಂಬ ಇದಕ್ಕೇನೆ ಅವು ಮರ್ಯಾದೆ ಮಾಡ್ತಾ ಇದ್ದಾಳೆ. ಇವಾಗ ಯಾರು ನಂಬ ಅಂತ ಕಾಲಲ್ಲ, ಅಣ್ಣ ತಂಗಿ ಅಂತ ಹೇಳ್ತಾರೆ. ಫೋನ್ನಾಗೆ ಆಗ್ಲೇಳ ನಾವು ಅಣ್ಣ ತಂಗಿ ಅಂತಾರೆ. ಆಮೇಲೆ ಹೆಂಗೆ ಇದು ಮಾಡ್ತಾರೆ. ಸುಮ್ಮನೆ ಇವಾಗ ಹೆಂಗೆ ಅಂತ ಯಾರನ್ನೂ ನಂಬಕ್ಕಾಗಲ್ಲ. ಅಯ್ಯೋ ಎಂಥ ಕಾಲ ಅಂದರೆ ಇವಾಗ ಯಪ್ಪ ವಿಚಿತ್ರ. ಸುಮ್ಮನೆ ಇವಾಗ ಅಣ್ಣ ತಂಗಿ ಅಂತ ಹೇಳಿದ್ರು ಯಾರನ್ನೂ ನಂಬಾರ್ದು ಅಂತ ಕಾಲ ಇವಾಗ ಅಂಥದ್ದು. ಇವಾಗ ಫೋನ್ನಾಗೆಲ್ಲ ಎಷ್ಟೋ ಜನ ಅಣ್ಣ ತಂಗಿ ಅಂತ ಹೇಳ್ತಾರೆ, ಆಮೇಲೆ ಮದುವೆ ಆಗ್ತಾರೆ 1-2 ದಿನ. ಆಮೇಲೆ ಫೋನ್ನಾಗೆಲ್ಲ ನೋಡ್ತಿರ್ತೀವಲ್ಲ ನಾವು, ಎಲ್ಲ ಹೆಂಗಿರ್ತಾರೆ. ಯಪ್ಪ ಅದನ್ನೆಲ್ಲ ನೋಡಿರಿ ಏನಪ್ಪ ಇದು ವಿಚಿತ್ರ ಪ್ರಪಂಚ ಅನಿಸುತ್ತೆ ಅಂತ ಕಾಲ ಕಣ ಏಣ ತಿಪ್ಪಣಯ್ಯ. ನನಗೂ ಹಂಗೆ ಅನುಮಾನ ಬಂತು ಕಣ ಮರುತಮ್ಮ. ಇವನ್ ಮಾಡೋಣ ಬಿಡು, ಇಷ್ಟು ಹೇಳ್ದಲ್ಲ ನನಗೆ ಇವಾಗ ಗೊತ್ತಾಗ್ತಲ್ಲ. ಇನ್ನು ನನ್ನ ಮುಂದೆ ನೋಡ್ಕೊಂತೀನಿ ಬಿಡಮ್ಮ. ಅಂತಾನೆಲ್ಲ ಮನೆ ಏಕೆ ಹೋಗ್ಬಿಡತ್ತಿಪ್ಪ. ಆ ಸಿಗ್ಗದ್ಮುತ್ತ ಇರೋ ಹೇಳ್ತೀನಿ. ಅಂತಾನೆಲ್ಲ ಬಿಡ್ಕೊಂಡೊಟ್ಟು ನಿನಗೆ ತಲೆನೋವು ನೋಡಿ ಹೇಳಿರ್ತೀನಿ. ಅಂತಾನೆಲ್ಲ ಬಿಡ್ಕೊಂಬಕ್ಕೆ ಹೋಗ್ಬಿಡ. ನೋಡಿರಿ ಸಿಕ್ಕಿ ಅಂತ ಹೇಳಿ ಫಸ್ಟ್ ಆ ಸಿಗ್ಗದ್ಮುತ್ತ ಇರು.
ಬೇಡ ಮೈಗೆ ಹಚ್ಕೊಂಬಕ್ಕೆ ಹೋಗ್ಬೇಡ, ಮೈಗೆ ಹಚ್ಕೊಂಡೊಟ್ಟು ನಿನಗೇನೆ ತಲೆನೋವು ನೋಡು ಪಾಪ. ತಿಪ್ಪಣ ಸುಮ್ಮನೆ ಕಳಿಸ್ತಾ ಇರಿ ಆಸಿಕ್, ನಡೀರಿ ನೀವು ಆಸಿಕೆ, ನಿನ್ನಿಂದ ಏನು ಆಗಬೇಕಾಗಿಲ್ಲ ನಮಗೆ ಅಂತ ಹೇಳಿ ಆಸಿಕ್ ಗದ್ಮುತ್ತಾ ಇರಿ ಹೇಳ್ತೀನಿ. ಅಂತ ಲೋಡಿ ಮುಂಡ್ಯಾರನ್ನೆಲ್ಲ ಮನೆ ಈಕೆಬಾರ್ದು, ಮರ್ಯಾದೆ ಹೋಗುತ್ತೆ. ಅದಕ್ಕೆ ಈಗ ಫೋನ್ ಮಾಡಿದ್ಲು, ಅದಕ್ಕೆ ನಾನು ನಿನ್ನ ಉಲ್ಕೆ ಹೇಳಿದ್ದು. ನಾನೇನಿಲ್ಲಪ್ಪ, ಯಾರು ಏನಾನ ಅನ್ಕಂಬ್ಲಿ, ಒಳ್ಳೇರ್ಗೆ ಒಳ್ಳೇದು ಮಾಡ್ತೀನಿ, ಕೆಟ್ಟರಿಗೆ ಕೆಟ್ಟದ್ದು ಮಾಡ್ತೀನಿ. ಅವಳು ಮಾಡ್ತಿರೋದು ತಪ್ಪೇನೆ. ಋತು ಏನು ಕಂಡರ ಮನೆ ವಿಷಯಕ್ಕೆ ಹಿಂಗೆ ತಲೆ ಆಗ್ತಾಳೆ ಅಂತ ಹೇಳಿ ಹೇಳಿದ್ರು ಪರವಾಗಿಲ್ಲ. ಬಸಣ್ಣ ಮಾಮ ಎಷ್ಟು ಜನ ನಾನು ಗಗನಿಗೂ ನಿಮಗೂ ಎಲ್ಲನ ಚೌಡಮ್ಗೂ ಹಿಂಗೆ ಮಾಡುತ್ತೆ ಅಂತ ಹೇಳಿ ಹೇಳ್ದಂಗಿಂದ ಇವಳಿಗೆ ಯಾಕೆ ಬೇಕು ಮಂಜಮ್ಮ ಸೊಸಿಗೆ ಕಂಡರ ಮನೆ ವಿಷಯ, ಋತುಗೆ ಯಾಕೆ ಬೇಕು, ಋತು ಅಂಥವಳು ಇಂಥವಳು ಅಂತ ಮಸ್ತ್ ಜನ ಬೈಕೊಂಡ್ರು ತಾಯಿಲ್ಲದ ಮಕ್ಳಿಗೆ ಅವಳು ಮಾಡ್ತಾ ಇದ್ದಿದ್ದು ಎಂಥ ಕೆಲಸ, ಅದನ್ನು ನಾನು ಬೈಗೆ ಹೇಳ್ತಿದ್ದೀನಿ. ಇವಳು ಇವಾಗ ತಿಪ್ಪಣ ಎಂಥ ಒಳ್ಳೆ ಮನುಷ್ಯ. ತಿಪ್ಪಣ ಮರ್ಯಾದೆ ಕಳಿಬೇಕಂತ ತಂಗಿ ನೀನು ಕರ್ಕೊಂಬಂದು ಇಕ್ಕೊಂಡಳ, ಅವಳು ಅಲ್ಕ ಕೆಲಸ ಮಾಡ್ತಾ ಇರೋಳನ್ನ ಇವಳು ಕರ್ಕೊಂಬಂದು ಇಕ್ಕೊಂಡಿರೋದಕ್ಕೆ ತಿಪ್ಪಣ ಮರ್ಯಾದೆ ಹೋಗುತ್ತೆ. ಅದಕ್ಕೇನೆ ತಿಪ್ಪಣಯ್ಯ ಇವತ್ತು ಒಳ್ಳೆ ಮನುಷ್ಯ ಅಂತೇಳಿ ನಾನು ಒಳ್ಳೇದು ಮಾಡ್ತಾಯಿದ್ದೀನಿ. ನಾನು ಯಾರು ಹೇಳಿದ್ರು ಇಷ್ಟೇನೆ, ನನ್ನ ಎಷ್ಟು ಜನ ಎಷ್ಟು ಬೈಕೊಂಡ್ರು ನಾನು ಇದ್ದಂಗೆ ಹೇಳ್ಬಿಡ್ತೀನಿ, ನಾನೇನೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗಲ್ಲ. ಮಾತಾಡ್ತಾರೆ ಬಿಡಮ್ಮ, ಮಾತಾಡೋರ್ಗೇನು ಅಯ್ಯೋ ಹೆಂಗೆ ಬೇಕಾದ್ರು ಮಾತಾಡ್ತಾರೆ. ನೀನು ಒಂದು ಏಟು ಇದು ಐತೆ ಅಂದರೆ ಹೆಂಗೆ ಬೇಕಾದ್ರು ಅಲ್ಲಿ ಸಂಬಂಧ ಕಟ್ಟಿ ಮಾತಾಡ್ತಾರೆ. ಅಂಥವ್ರಿಗೆಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ನೋಡಂತಡಿ ಹೆಂಗೆ ಏನು ಅಂತ ಇಲ್ಲಿ ನಮ್ಮ ಚೋಳಿನೂ ನೋಡ್ತಾ ಇದ್ದೀನಿ ನಾನು. ಅವಳಂತ ನಮ್ಮ ಅಪ್ಪನಾಣೆ ಬದಲಾಗಲ್ಲ. ಬದಲಾಗಲ್ಲ ಬಸಣ್ಣ ಮಾಮ, ಬದಲಾಗಿಲ್ಲ ಅವಳು. ಇವಳ ಜೊತೆಗೆ ಅಂಜಲಿ ಜೊತೆ ಕುಕ್ಕೊಂಡು ಹೆಂಗೆ ಮಾತಾಡ್ತಾಳೆ ಗೊತ್ತೇ. ಅವಳ ಮನಸ್ನಾಗ ಇನ್ನೂ ಕೇಳಿ ತುಂಬ್ಕೊಂಡು ಅವಳೆ ಸುಮ್ಮನೆ ಮನಸ್ನಾಗ ಇವಾಗ ಬಂಗಾಳಿ ಆಡ್ಕೊಂಡು ಬಿಡು, ನಂದೇನು ಹೋಗಂಗೈತೆ, ನಾನೇನು ತರಂಗಿಲ್ಲ ಮಾಡಂಗಿಲ್ಲ ಅಂತೇಳಿ ಇವಾಗೆಲ್ಲ ಮಾಡಿಕ್ತಾಳೆ. ಮೊದಲು ಉಂಬಕ್ಕಿಕ್ಕದು ಬಂಡಾಟ ಆಗಿತ್ತು. ಮೊದಲು ಉಂಬಕ್ಕಿಕ್ತಿರ್ಲಿಲ್ಲ ಹುಡುಗರಿಗೆ. ಈಗ ಬಿಡು, ನಾನೇನೇನು ತರಂಗಿಲ್ಲ ಮಾಡಂಗಿಲ್ಲ, ನನ್ಗೆ ಅಂತ ಒಂದಾಗ್ತಾನೆ ಮಾಡ್ಯಾನ ಅಂತೇಳಿ ಹೆಚ್ಚೆಚ್ಚಾಗಿ ಮಾಡಿ ಬಿಸಾಕ್ತಾಳೆ. ಈಗೇನು ಹೆಂಗೆ ಬಿಡು, ಹೋದ್ರು ಹೋಗ್ಲಿ ಹೇಳು, ಯಾರ್ದ ದುಡ್ಡು ಏನು, ನಾನೇನೇನು ದುಡಿಯಂಗಿಲ್ಲ ಏನಿಲ್ಲ ಬತ್ತಾಕಲ್ಲ ಆಯ್ತು. ನನಗೂ ನಾನು ನೋಡೋಣ ಒಂದು 2 ದಿನ ಅಂತ ಹೇಳಿ ಸುಮ್ಮನಿದ್ದೀನಿ. ನಾನು ಮನ್ಸಿಗೆ ಹಾಕಿನ್ರೆ ಅದು ಕತೆನೇ ಬೇರೆ. ನಾನು ನೋಡ್ತಾ ಇದ್ದೀನಿ, ದುಡ್ಡು ಬದಲಾಗ್ತಾಳೆ, ಚೆನ್ನಾಗಿರ್ತಾಳೆ ಅಂತ ಅನ್ಕೊಂಡಿದ್ದೀನಿ. ಗೊತ್ತಾ ಮಾಡಿ ಬದಲಾಗಲ್ಲ. ನನಗೂ ಗೊತ್ತೈತೆ, ನಾನು ಏನು ಮಾಡ್ಬೇಕಾದ್ನು ಮಾಡ್ತೀನಿ. ಈಟ್ರಾಗೆ ನಾನು ತೆಗ್ದೆ ಅಂದರೆ ಅದ್ರ ಕತೆನೇ ಬೇರೆ. ಹುಡುಗಿ ತಗಲ್ಲ ಬದುಕು ಮಾಡಿಸ್ತಾಳೆ ಬಸಣ್ಣಯ್ಯ. ಓದ್ಕೆ ಮುಟ್ಟಿಲ್ಲೇನ ಬೇಡಮ್ ಕಸ ಹೊಡಿ ಬುಕ್ಕಲ್ಲಿ ಬಂದು ಬಾ ಯೋಟಾನ ಓದ್ಕೆ ಬೇಡ, ಒಂದು ಸಣ್ಣ ಕಸ ಮಾಡ್ದು ಹೋದ್ರೆ ನಿನ್ಗೆ ಒಂದಿಟ್ಟು ಮೈಂಡ್ ಇದಾದಂಗೆ ಆಗುತ್ತೆ ಅಂತಾಳೆ. ಹಂಗೆ ಬಂಗಾಳೆ ಆಡಿ ಒಳ್ಳೆ ಮಾತನಾಗೆ ಇವಾಗ ಮನಸ್ಸನ್ನ ಒಂದು ತಟ್ಟಿ ಕೇಳಿ ತುಂಬ್ಕೊಂಡಾಳೆ. ಬಾಯಾಗ ಮಾತ್ರ ಒಳ್ಳೆ ಹೇಳಂಬೇಕಾದ್ರೆ ನಾಟಕ ಮಾಡ್ತಾ ಇದ್ದಾಳೆ ಅಂತ ಬುದ್ಧಿ ಇರೋದಾಳ್ತಾಗೆ. ಹೇಳಿದ್ದು ವಾಸಿ ಹಾಕ್ಕೋಣ ಮರುತಮ್ಮ, ಹೋಗ್ತೀನಿ ತಡಿ. ಹೋಗಿ ನಡಿ ರಾಶಿಕ್, ಮನೆ ಬಿಟ್ಟು ನಡಿ ರಾಶಿಕ್ಕೆ ಅಂತ ಹೇಳ್ತೀನಿ. ಬ್ಯಾನ್ ತೆಗ್ದು ಬರೋಕ್ಕೆ ನಡಿ ರಾಶಿಕ್ ಲೋಪರ್ ನನ್ನ ಮಗನೇ, ಇಲ್ಲಿ ಬಂದಿದ್ಯಾ, ಇಲ್ಲಿ ಕರ್ಕೊಂಡು ಹೋಗ, ಹೆಂಡ್ತಿ ಬಿಟ್ಟು ಬಂದಿರಾನು ಹೋಗ್ಬೇಕು. ನಿನ್ಗೆ ಯಾವಳನ್ನ ಬೇಕೋ ಅವಳನ್ನ ಕರ್ಕೊಂಡು ಲೋಪರ್ ಮನೆ ನಮ್ಮ ಮನೆಯಕ್ಕೆ ಬಂದು ಸೇರ್ಕೊಂಬಂದು ನೀನು ಅಂತ ಹೇಳಿ ಬಿಗ್ ಮಾಡ್ತೀನಿ. ಅವಳೇನ ನಮ್ಮಳೇನ ಗಾಂಚಲಿ ಮಾತಾಡಿರೆ ನೀನು ನಡಿ ರಾಶಿಕ್ಕೆ ಅಂತೇಳಿ 3 ಗದ್ಮುತ್ತೀನಿ. ನಾನೇ ಒಬ್ಬನೇ ಇರ್ತೀನಿ, ಒಬ್ಬನೇ ಮಾಡ್ಕೊಂಡ್ತೀನಿ. ನನಗೇನು ಮಾಡ್ಕೊಂಡೋಗೋದೇನು ದೊಡ್ಡದಲ್ಲ ಕಣ ಇವತ್ತು. ನಾನೇನಿಲ್ಲ, ನಾನು ಮಾಡ್ಕೊಂಬಕ್ಕೆ ಬರಲ್ಲ ನಿನಗೆ, ಹಂಗೆ ಹಿಂಗೆ ಮುದ್ದೆ ಅಂತೆ ನಿನಗೆ ಮಾಡ್ಕೊಂಬಕ್ಕೆ ಬರಲ್ಲ ಅಂತ ನಾನು ಮಾಡ್ಕೊಂಡು ಉಣ್ತೀನಿ. ಇಲ್ಲ ನಾನು ಹೋಟ್ಲಾಗ ಇರ್ತೀನಿ, ನಾನು ಕಷ್ಟಪಟ್ಟು ದುಡಿತೀನಿ, ಮಾಡ್ತೀನಿ, ಕೂಲಿ ಮಾಡ್ತೀನಿ. ಇಂಥದ್ದಂದ್ರೆ ನನಗೆ ಸರ್ ಬರಲ್ಲ. ನನ್ನ ಬೆಂಗ್ಳೂರಿಗೆ ಹೋಗೋಣ ಅಂತ ಹಿಂಸೆ ಮಾಡಿ ಇಲ್ಲಮ್ಮ ನಾನು ಬರೋಲ್ಲ, ನಾವು ಇಲ್ಲೇ ಇದ್ದಾರೆ ನಾವು ಬರೋಲ್ಲ ಅಂತಂದೆ. ಅದಕ್ಕೆ ಅವಾಗಿಂದ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡವಳು ನಮ್ಮ ಮಂಜಿ. ತಡಿ ಹೋಗ್ತೀನಿ, ಹೋಗಿ ನಡಿ ಹಸಿಗೆ ಗಂಟೆ ಮಟ್ಟ ಕಟ್ ನಡೀರಿ ಹಸಿಗೆ ಅಂತೀನಿ. ಬಿಡಲ್ಲ ತಡಿ, ಹಸಿಗೆ ಹೊಡ್ಸಿ ಹೇಳ್ತೀನಿ. ಅಲ್ಲ ನೋಡಿ, ನಾನು ಹಂಗೆ ಅಂದ್ಕೊಂಡು ನನ್ನ ಮಗನಲ್ಲ ಇವ್ನು ನಿಂತಾನಾಗ ಇವ್ನು ಅಸ್ಮತ್ತಾನು ಅಂದ್ಕೊಂಡು. ಅವನು ಅಮ್ಮ ನೋಡು, ನಿಂಗೆ ಗೊತ್ತಾಗ್ಲಿದ್ದಂಗೆ ಹೆಂಗೆ ಇದು ಮಾಡ್ಯವ್ರಿ. ಈಗಲೇ ಹೋಗ್ತೀನಿ, ಈಗಲೇ ಹೋಗ್ಬಿಟ್ಟು ಹೊರಕ್ಕೆ ಹೊಲ್ಡಿಸ್ತೀನಿ ನೋಡು. ಬಿಡೋದಿಲ್ಲ, ಹೊರಕ್ಕೆ ಹೊಲ್ಡಿಸ್ತೀನಿ. ತಿಪ್ಪಣ ಇಂತಾಗ ಎಲ್ಲ ವಿಷಯ ಹೇಳಿದೆ. ತಿಪ್ಪಣ ಒಳ್ಳೇದು, ತಿಪ್ಪಣ ಅನ್ಯಾಯ ಆಗಕ್ಕೆ ಬಿಡಲ್ಲ ನಾನು. ಒಳ್ಳೆಯವ್ರಿಗೆ ಈ ರೀತಿ ಮೋಸ ಮಾಡೋದು, ಹಿಂಗೆ ಯಾಮರ್ಸೋದು ಹಿಂಗೆಲ್ಲ ಮಾಡಿದಾರೆ ಅಂದರೆ ನಾನು ಸುಮ್ಮನಿರೋದಿಲ್ಲ. ಹೇಳ್ತೀನಿ, ಎಲ್ಲರೂ ಏನು ಅಂದ್ಕೊಂಡ್ರು ಪರವಾಗಿಲ್ಲ, ಇರುತ್ತೆ ಏನು ಹಿಂಗೆ ಮಾತಾಡ್ತಾಳೆ, ಹಿಂಗೆ ಹೇಳ್ತಾ ಇದ್ದಾಳೆ ಕಂಡರ ಮನೆ ವಿಷಯ ಒಳಗೆ ಏನಕ್ಕೆ ಅಂತ ಯಾರು ಬೈಕೊಂಡ್ರು ಪರವಾಗಿಲ್ಲ, ನಾನು ಇರೋ ವಿಷಯ ಹೇಳ್ಬಿಡ್ತೀನಿ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.